ಗಣಪತಿ ಶಾರದಾ ಗುರುಭ್ಯೋ ನಮಃ. ಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಉತ್ತರ ಕಾಂಡಕ್ಕೆ ಸ್ವಾಗತ. ಪ್ರಭುವು ಲಂಕೆಯಿಂದ ಹೊರಟು ವಾನರ ವೀರರೊಂದಿಗೆ ಹಾಗೂ ವಿಭೀಷಣನೊಂದಿಗೆ ಪ್ರಸ್ತುತ ಭರದ್ವಾಜಾಶ್ರಮದಲ್ಲಿ ನೆಲೆಸಿರುವನು. ನಂತರ ಹನುಮಂತನನ್ನು ಮುಂದಾಗಿಯೇ ಕಳುಹಿಸಿ ಭರತನಿಗೆ ತಾನು ಬರುತ್ತಿರುವ ಸಮಾಚಾರವನ್ನು ತಿಳಿಸಿರುವನು. ಭರತನು ಶ್ರೀರಾಮನು ಬರುತ್ತಿರುವನೆಂದು ಕೇಳಿದ ಕೂಡಲೇ ಪ್ರಾಣವೇ ಬಂದ ಹಾಗೆ ಅತ್ಯಂತ ಕಾತರದಿಂದ ಅಯೋಧ್ಯೆಯ ಮುಗಿಲಿನತ್ತ ಮುಖ ಮಾಡಿ ಕಾಯುತ್ತಿರುವನು. ಆ ಸಮಾಚಾರವನ್ನು ತಿಳಿಸಲು ಹನುಮಂತನು ಹಿಂತಿರುಗಿ ಭರದ್ವಾಜಾಶ್ರಮಕ್ಕೆ ಬರುತ್ತಿರುವನು. ಭರತನ ಚರಣಗಳಿಗೆ ಹಣೆಚಾಚಿ ಹನುಮಂತನು ಕೂಡಲೇ ಶ್ರೀರಾಮನಿದ್ದಲ್ಲಿಗೆ ಮರಳಿ ಅವನಿಗೆ ಭರತನ ಕ್ಷೇಮ ಸಮಾಚಾರವನ್ನು ತಿಳಿಸಿದನು. ಆಗ ಶ್ರೀರಾಮಚಂದ್ರ ಪ್ರಭುವು ಹರ್ಷಿತನಾಗಿ ಪುಷ್ಪಕವನ್ನೇರಿ ಅಯೋಧ್ಯೆಯ ಕಡೆಗೆ ಹೊರಟನು. ಇತ್ತ ಭರತನು ಕೂಡ ಆನಂದ ತುಂದಿಲನಾಗಿ ನಂದಿ ಗ್ರಾಮದಿಂದ ಅಯೋಧ್ಯ ನಗರಕ್ಕೆ ಬಂದು ಗುರು ವಸಿಷ್ಠರಿಗೆ ಎಲ್ಲ ವಿಷಯವನ್ನು ಅರುಹಿದನು. ಶ್ರೀ ರಘುರಾಮನು ಕ್ಷೇಮವಾಗಿ ನಗರಕ್ಕೆ ಆಗಮಿಸುತ್ತಿರುವ ಸುದ್ದಿಯನ್ನು ಅರಮನೆಯಲ್ಲಿ ಎಲ್ಲರಿಗೂ ತಿಳಿಸಿದನು. ಈ ವಿಷಯವು ಕಿವಿಗೆ ಬಿದ್ದದ್ದೇ ತಡ ರಾಜಮಾತೆಯರು ಎದ್ದು ಆನಂದದಲ್ಲಿ ಮುಳುಗಿ ಹೋಗಿ ಓಡೋಡುತ್ತಾ ಭರತನ ಬಳಿಗೆ ಬಂದರು. ಭರತನು ಪ್ರಭುವಿನ ಕುಶಲವನ್ನು ತಿಳಿಸಿ ಅವರನ್ನು ತೃಪ್ತಿಪಡಿಸಿದನು. ಪುರಜನರು ಈ ಸಂತೋಷ ವಾರ್ತೆಯನ್ನು ಕೇಳುತ್ತಲೇ ಹರ್ಷೋಲ್ಲಾಸದಿಂದ ಓಡಿ ಬಂದರು. ಸುಮಂಗಲಿಯರಾದ ಸ್ತ್ರೀಯರು ಈ ಶ್ರೀರಾಮನಿಗೆ ಸ್ವಾಗತ ಕೋರಲು ಮೊಸರು, ಗರಿಕೆ, ಗೋರೋಚನ, ಹಣ್ಣು, ಹೂವು, ಮಂಗಳ ಮೂಲವಾದ ನವ ತುಳಸಿ ದಳ ಮೊದಲಾದ ಮಂಗಳ ದ್ರವ್ಯಗಳನ್ನು ಚಿನ್ನದ ಹರಿವಾಣಗಳಲ್ಲಿ ತುಂಬಿಕೊಂಡು ಅವುಗಳನ್ನು ಹಿಡಿದುಕೊಂಡು ಮದ ಗಜ ಗಮನೆಯರಾದ ಅವರು ಮಂಗಳ ಗೀತೆಗಳನ್ನು ಹಾಡುತ್ತಾ ಮುಂದೆ ನಡೆದರು. ಜನರು ಹೇಗಿದ್ದರೋ ಹಾಗೆಯೇ ಎದ್ದು ಓಡತೊಡಗಿದರು. ಬಾಲಕರನ್ನು ವೃದ್ಧರನ್ನು ಯಾರು ಜೊತೆಗೆ ಕರೆದುಕೊಳ್ಳರು. ಒಬ್ಬರು ಮತ್ತೊಬ್ಬರನ್ನು ಕೇಳುತ್ತಾರೆ, ತಮ್ಮ, ನೀನು ದಯಾಳು ಶ್ರೀ ರಘುರಾಮನನ್ನು ಕಂಡೆಯ? ಪ್ರಭುವಿನ ಆಗಮನವನ್ನು ತಿಳಿದು ಅಯೋಧ್ಯ ನಗರವು ಸಕಲ ಸೌಂದರ್ಯ ನಿಧಿಯಂತಾಯಿತು. ಶೀತಲ ಮಂದ ಸುಗಂಧಿತ ಚೆಲುವಾದ ಗಾಳಿ ಬೀಸತೊಡಗಿತು. ಸರಯೂ ನದಿಯ ಜಲವು ಅತ್ಯಂತ ನಿರ್ಮಲವಾಯಿತು. ಗುರುಗಳಾದ ವಸಿಷ್ಠರು, ಆತ್ಮೀಯ ಪರಿಜನರು, ತಮ್ಮನಾದ ಶತ್ರುಘ್ನನು, ಭೂಸುರ ಸಮೂಹದೊಂದಿಗೆ ಹರ್ಷಿತರಾದ ಭರತನು ಅತ್ಯಂತ ಪ್ರೇಮಪೂರ್ಣ ಹೃದಯದಿಂದ ಕೃಪಾನಿಧಾನನಾದ ಶ್ರೀರಾಮನಿಗೆ ಸ್ವಾಗತ ಕೋರಲು ಭಕ್ತಿ ಪರಿಪೂರ್ಣರಾಗಿ ಹೊರಟರು. ಬಹುಮಂದಿ ಸ್ತ್ರೀಯರು ಉಪ್ಪರಿಗೆಗಳನ್ನು ಏರಿ ಆಗಸದಲ್ಲಿ ಬರುತ್ತಿದ್ದ ವಿಮಾನವನ್ನು ವೀಕ್ಷಿಸತೊಡಗಿದರು. ಅದು ಗೋಚರಿಸುತ್ತಲೇ ಅವರು ಹರ್ಷಿತರಾಗಿ ಮಧುರವಾಗಿ ಮಂಗಳ ಗೀತೆಗಳನ್ನು ಹಾಡತೊಡಗಿದರು. ಶ್ರೀರಾಮನೇ ಹುಣ್ಣಿಮೆಯ ಚಂದ್ರ, ಅಯೋಧ್ಯೆಯ ಸಮುದ್ರ. ಆ ಪೂರ್ಣ ಚಂದ್ರನನ್ನು ಕಂಡು ಅದು ಹೀಗೆ ಅಬ್ಬರಿಸುತ್ತಾ ಮೊರೆಯುತ್ತಾ ಉಬ್ಬರವೆದ್ದಿತು. ಇತ್ತ ಓಡಾಡುತ್ತಿರುವ ಸ್ತ್ರೀಯರೇ ಆ ಸಾಗರದ ಅಲೆಗಳು. ಇತ್ತ ವಿಮಾನದಲ್ಲಿ ಆಸೀನನಾದ ಸೂರ್ಯವಂಶಭೂಷಣನಾದ ಶ್ರೀರಾಮನು ವಾನರರಿಗೆ ಮನೋಹರವಾದ ಅಯೋಧ್ಯ ನಗರವನ್ನು ತೋರಿಸುತ್ತಿರುವನು. ಸುಗ್ರೀವ, ಅಂಗದ, ಲಂಕಾಪತಿ ವಿಭೀಷಣ, ಕೇಳಿ, ಈ ಅಯೋಧ್ಯ ನಗರವು ಅತ್ಯಂತ ಪವಿತ್ರವಾಗಿದೆ. ಇದು ರುಚಿರ ರಮ್ಯ ನಾಡು. ಎಲ್ಲರೂ ವೈಕುಂಠವನ್ನು ಕೊಂಡಾಡುವರು. ಅದು ವೇದ ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ, ಜಗದ್ವಿಖ್ಯಾತವಾಗಿದೆ. ಆದರೆ ನನಗೆ ಮಾತ್ರ ವೈಕುಂಠಕ್ಕಿಂತಲೂ ಅಯೋಧ್ಯ ನಗರವೇ ಹೆಚ್ಚಿನ ಪ್ರೀತಿ ಪಾತ್ರವಾಗಿದೆ. ಈ ರಹಸ್ಯವನ್ನು ಎಲ್ಲೋ ಕೆಲವರು ಮಾತ್ರ ಬಲ್ಲರು. ಈ ಸುಂದರ ನಗರವು ನನ್ನ ಜನ್ಮಭೂಮಿ. ಇದರ ಉತ್ತರದಲ್ಲಿ ಲೋಕಪಾವನೆಯಾದ ಸರಯೂ ನದಿಯು ಹರಿಯುತ್ತಿದೆ. ಇದರಲ್ಲಿ ಸ್ನಾನವನ್ನು ಮಾಡಿದವರು ಅನಾಯಾಸವಾಗಿ ನನ್ನ ಸಾಮೀಪ್ಯ ಮುಕ್ತಿಯನ್ನು ಹೊಂದುವರು. ಅಯೋಧ್ಯ ನಗರ ವಾಸಿಗಳು ನನಗೆ ಅತ್ಯಂತ ಪ್ರಿಯರಾಗಿರುವರು. ಈ ಪುರವು ಸರ್ವ ಸುಖರಾಶಿ ಮತ್ತು ನನ್ನ ಪರಮಧಾಮವನ್ನು ಕರುಣಿಸುವಂತಹದು. ಪ್ರಭುವಿನ ವಚನಗಳನ್ನು ಕೇಳಿ ಎಲ್ಲ ವಾನರರು ಹರ್ಷಿತರಾದರು. ಶ್ರೀರಾಮಚಂದ್ರ ಪ್ರಭುವಿನ ಪ್ರಶಂಸೆಗೆ ಪಾತ್ರವಾದ ಈ ಅಯೋಧ್ಯ ನಗರವು ನಿಜವಾಗಿ ಧನ್ಯವಾಗಿದೆ ಎಂದು ಹೇಳತೊಡಗಿದರು. ಪ್ರಜೆಗಳೆಲ್ಲರೂ ತನ್ನನ್ನು ದರ್ಶಿಸಲು ಓಡೋಡಿ ಬರುತ್ತಿರುವುದನ್ನು ಕಂಡು ಕೃಪಾ ಸಿಂಧುವಾದ ಶ್ರೀರಾಮಚಂದ್ರ ಪ್ರಭುವು ನಗರದ ಸಮೀಪವೇ ಇಳಿಯುವಂತೆ ವಿಮಾನಕ್ಕೆ ಆದೇಶಿಸಿದನು. ಆಗ ಅದು ನೆಲಕ್ಕಿಳಿಯಿತು.
ಎಲ್ಲರೂ ವಿಮಾನದಿಂದ ಇಳಿದ ಬಳಿಕ ಪ್ರಭುವು ಪುಷ್ಪಕವನ್ನು ಕುರಿತು, ನೀನು ಇನ್ನು ಕುಬೇರನ ಬಳಿಗೆ ಹೋಗು ಎಂದು ಆದೇಶಿಸಿದನು. ಶ್ರೀರಾಮನ ಆಜ್ಞೆಯಂತೆ ಅದು ಅಲಕಾಪುರಿಗೆ ಹೊರಟಿತು. ತನ್ನ ಒಡೆಯನ ಬಳಿಗೆ ಹೋಗುವ ಹರ್ಷ ಒಂದೆಡೆಯಾದರೆ, ಶ್ರೀರಾಮನಿಂದ ಅಗಲಿ ಹೋಗುವ ವಿರಹ ವೇದನೆಯಿಂದ ಆ ಪುಸ್ತಕವು ದುಃಖಿತವಾಗಿ ಅದು ಮೆಲ್ಲಗೆ ಮುಂದಕ್ಕೆ ಸಾಗಿತು. ಪ್ರಜಾ ಜನರೆಲ್ಲರೂ ಭರತನನ್ನು ಅನುಸರಿಸಿ ಬಂದರು. ಶ್ರೀ ರಘುವೀರನ ಅಗಲುವಿಕೆಯಿಂದ ಅವರೆಲ್ಲರ ದೇಹಗಳು ಕೃಶವಾಗಿದ್ದವು. ವಾಮದೇವ, ವಸಿಷ್ಠರು ಮೊದಲಾದ ಮುನೀಶ್ವರರನ್ನು ನೋಡಿ ಪ್ರಭುವು ಧನುರ್ಬಾಣಗಳನ್ನು ನೆಲದಲ್ಲಿರಿಸಿ ಸೋದರನಾದ ಲಕ್ಷ್ಮಣನೊಡನೆ ಓಡೋಡಿ ಬಂದು ಗುರುವಿನ ಚರಣ ಕಮಲಗಳಲ್ಲಿ ವಂದಿಸಿಕೊಂಡನು. ಅವನ ರೋಮ ರೋಮವು ಪುಲಕಿತವಾಯಿತು. ಮುನಿಶ್ರೇಷ್ಠರಾದ ವಸಿಷ್ಠರು ಅವರನ್ನು ಬಾಚಿ ತಬ್ಬಿಕೊಂಡು ಕುಶಲವನ್ನು ಕೇಳಿದರು. ನಿಮ್ಮ ಕೃಪೆಯಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ ಎಂದು ಹೇಳಿದನು. ಧರ್ಮ ದುರಂಧರನಾದ ರಘುಕುಲನಾಥನು ಎಲ್ಲ ಬ್ರಾಹ್ಮಣರನ್ನು ಕಂಡು ಅವರಿಗೆ ನಮಸ್ಕಾರ ಮಾಡಿದನು. ಮತ್ತೆ ದೇವತೆಗಳು, ಮುನಿಗಳು, ಬ್ರಹ್ಮರುದ್ರಾದಿಗಳು ಸೇವಿಸುವ ಪ್ರಭು ಪಾದಗಳಿಗೆ ಭರತನು ವಂದಿಸಿದನು. ಪಾದಗಳಲ್ಲಿ ಬಿದ್ದಿದ್ದ ಭರತನು ಎಷ್ಟು ಎಬ್ಬಿಸಿದರೂ ಏಳಲೊಲ್ಲನು. ಆಗ ಕೃಪಾನಿಧಿಯಾದ ಶ್ರೀರಾಮನು ಬಲವಂತವಾಗಿ ಅವನನ್ನು ಮೇಲೆತ್ತಿ ತನ್ನ ಎದೆಗೆ ಅಪ್ಪಿಕೊಂಡನು. ಆತನ ಶ್ಯಾಮಲ ಶರೀರವು ರೋಮಾಂಚಿತವಾಯಿತು. ನವನೀರಜವಾದ ಕಣ್ಣುಗಳಲ್ಲಿ ಆನಂದಾಶ್ರುಗಳ ನೆರೆಯೇ ಬಂದು ಬಿಟ್ಟಿತು. ರಾಜೀವ ನಯನಗಳಲ್ಲಿ ಕಂಬನಿ ಕೋಡಿ ಹರಿಯಿತು. ಭರತನ ಸುಂದರ ಶರೀರದಲ್ಲಿ ಪುಳಕಾವಳಿ ಗೋಚರಿಸಿತು. ತ್ರೈಲೋಕ್ಯನಾಥನಾದ ಶ್ರೀರಾಮನು ತಮ್ಮನಾದ ಭರತನನ್ನು ಅತ್ಯಂತ ಪ್ರೇಮದಿಂದ ಆಲಿಂಗಿಸಿಕೊಂಡನು. ಭರತ ರಾಮರ ಮಿಲನಕ್ಕೆ ಕೊಡಬಹುದಾದ ಉಪಮೆ ನನ್ನ ಬಳಿ ಇಲ್ಲ. ಪ್ರೇಮ ವಾತ್ಸಲ್ಯಗಳೇ ಮೈವೆತ್ತಿಕೊಂಡು ಕಂಗೊಳಿಸಿದವೋ ಎಂಬಂತಿತ್ತು. ದಯಾನಿಧಿಯಾದ ಸ್ವಾಮಿಯು ಭರತನ ಯೋಗಕ್ಷೇಮವನ್ನು ವಿಚಾರಿಸಿದನು. ಆದರೆ ಆನಂದ ಪರವಶನಾದ್ದರಿಂದ ಭರತನ ಬಾಯಿಂದ ಮಾತೆ ಹೊರಡದು. ಶಿವನು ಹೇಳುತ್ತಾನೆ, ಪಾರ್ವತಿ, ಭರತನ ಆ ಸುಖವು ಮನ ವಚನಗಳಿಗೆ ಅತೀತವಾದುದು. ಅದು ಅನುಭವೈಕ ವೇದ್ಯವು. ಭರತನು ಹೇಳಿದನು, ಕೋಸಲನಾಥನೇ, ನನ್ನನ್ನು ಆರ್ತನೆಂದು ತಿಳಿದು ದಾಸನಿಗೆ ದರ್ಶನ ಕೊಟ್ಟಿರುವಿರಿ. ಆದ್ದರಿಂದ ನಾನು ಈಗ ಕ್ಷೇಮವೇ. ವಿರಹ ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿರುವ ನನ್ನನ್ನು ಕೃಪಾಳುವಿನಂತೆ ಕರ ಪಿಡಿದು ಎತ್ತಿ ಕಾಪಾಡಿದಿರಿ. ಅನಂತರ ಪ್ರಭುವು ಹರ್ಷಿತನಾಗಿ ಶತ್ರುಘ್ನನನ್ನು ಅಕ್ಕರೆಯಿಂದ ಆಲಂಗಿಸಿಕೊಂಡನು. ಮತ್ತೆ ಲಕ್ಷ್ಮಣ ಭರತರಿಬ್ಬರು ಅತ್ಯಂತ ಪ್ರೇಮದಿಂದ ಪರಸ್ಪರ ಆಲಿಂಗಿಸಿಕೊಂಡರು. ಬಳಿಕ ಲಕ್ಷ್ಮಣನು ಶತ್ರುಘ್ನನನ್ನು ಆಲಂಗಿಸಿಕೊಂಡು ವಿರಹ ದುಃಖವನ್ನು ಕಳೆದನು. ಮತ್ತೆ ತಮ್ಮನಾದ ಶತ್ರುಘ್ನನೊಂದಿಗೆ ಭರತನು ಸೀತಾದೇವಿಯ ಚರಣಗಳಿಗೆ ನಮಸ್ಕರಿಸಿ ಪರಮಾನಂದ ಭರಿತನಾದನು. ಶ್ರೀರಾಮಚಂದ್ರ ಪ್ರಭುವನ್ನು ನೋಡಿ ಅಯೋಧ್ಯ ವಾಸಿಗಳು ಆನಂದಮಗ್ನರಾದರು. ಅವರ ವಿರಹ ಜನಿತ ದುಃಖವು ಹೇಳ ಹೆಸರಿಲ್ಲದಂತೆ ಮಾಯವಾಯಿತು. ಪ್ರೇಮ ವಿಹ್ವಲರಾದ ಅವರನ್ನು ನೋಡಿ ದಯಾಳುವಾದ ಶ್ರೀರಾಮನು ಲೀಲೆಯೊಂದನ್ನು ತೋರಿಸಿದನು. ಒಂದೇ ಸಮಯದಲ್ಲಿ ಪ್ರಭುವು ಅನೇಕ ರೂಪಗಳಿಂದ ಪ್ರಕಟಿತನಾಗಿ ಪ್ರತಿಯೋರ್ವರಿಗೆ ಒಂದೇ ಸಮಯದಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ದರ್ಶನ ನೀಡಿದನು. ಶ್ರೀ ರಘುವೀರನು ದಯಾ ದೃಷ್ಟಿಯಿಂದ ಸ್ತ್ರೀ ಪುರುಷರೆಲ್ಲರನ್ನೂ ಶೋಕರಹಿತರನ್ನಾಗಿಸಿದನು. ಭಗವಂತನು ಕ್ಷಣ ಮಾತ್ರದಲ್ಲಿ ಎಲ್ಲರೊಂದಿಗೆ ಭೆಟ್ಟಿಯಾದನು. ಉಮಾ, ಪ್ರತಿಯೋರ್ವರು ಪ್ರಭುವು ಮೊಟ್ಟ ಮೊದಲು ನನಗೇ ಭೆಟ್ಟಿಯಾದನು ಎಂದು ಭಾವಿಸಿದರು. ಈ ರಹಸ್ಯ ಯಾರಿಗೂ ಗೊತ್ತಾಗಲಿಲ್ಲ. ಶೀಲಗುಣ ನಿಧಾನನಾದ ಶ್ರೀರಾಮಚಂದ್ರನು ಈ ವಿಧವಾಗಿ ಎಲ್ಲರನ್ನೂ ಸಂತೋಷಪಡಿಸಿ ಮುಂದಕ್ಕೆ ಸಾಗಿದನು. ಇಷ್ಟರಲ್ಲಿ ಕೌಸಲ್ಯಾದಿ ರಾಜಮಾತೆಯರು ಪ್ರಭುವನ್ನು ನೋಡಿ ಹಸುವು ಪುಟ್ಟ ಕರುವಿನ ಬಳಿಗೆ ಓಡಿ ಬರುವಂತೆ ಲಘು ಬಗೆಯಿಂದ ಓಡೋಡಿ ಬಂದರು. ಹೊಸದಾಗಿ ಈದ ಹಸುಗಳು ಕರುವನ್ನು ಮನೆಯಲ್ಲಿ ಬಿಟ್ಟು ಪರವಶವಾಗಿ ಕಾಡಿಗೆ ಮೇಯಲು ತೆರಳಿ ಸಂಜೆಯಾದ ಮೇಲೆ ಕರುವನ್ನು ಕೂಡಿಕೊಳ್ಳಲು ಅಂಬಾ ಎನ್ನುತ್ತಾ ಮೊಲಗಳಿಂದ ಹಾಲನ್ನು ಸುರಿಸುತ್ತಾ ಊರಿನತ್ತ ಧಾವಿಸಿ ಬರುತ್ತಿರುವ ಗೋವುಗಳಂತೆ ರಾಜಮಾತೆಯರು ಅವರತ್ತ ಓಡಿದರು. ಪ್ರಭುವು ಅತ್ಯಂತ ಪ್ರೇಮದಿಂದ ಎಲ್ಲ ತಾಯಂದಿರನ್ನು ಸಂಧಿಸಿ ಅನೇಕ ವಿಧವಾದ ಮೃದು ಮಧುರ ವಚನಗಳನ್ನಾಡಿದನು. ವಿಯೋಗದಿಂದ ಉಂಟಾದ ಭಯಾನಕ ವಿಪತ್ತು ದೂರವಾಗಿ ರಾಮನ ನಲ್ವಾತುಗಳಿಂದ
ಅವನ ಭೆಟ್ಟಿಯಿಂದ ಅವರಿಗೆ ಅಪಾರ ಸುಖ ಸಂತೋಷವೂ ದೊರೆಯಿತು. ಶ್ರೀರಾಮನ ಚರಣದಲ್ಲಿ ಅಂಕಿತನಾದ ಲಕ್ಷ್ಮಣನನ್ನು ಸುಮಿತ್ರಾದೇವಿಯು ಅಪ್ಪಿಕೊಂಡಳು. ಕೈಕೇಯಿಯ ಮನಸ್ಸು ಮಾತ್ರ ಶ್ರೀರಾಮನನ್ನು ಕಾಣಲು ತುಂಬಾ ಸಂಕೋಚಕ್ಕೆ ಒಳಗಾಯಿತು. ಶ್ರೀ ಲಕ್ಷ್ಮಣನು ಎಲ್ಲ ತಾಯಂದಿರನ್ನು ವಂದಿಸಿ ಅವರಿಂದ ಆಶೀರ್ವಾದ ಪಡೆದುಕೊಂಡು ಆನಂದಿತನಾದನು. ಅವನು ಕೈಕೇಯಿಯನ್ನು ಮತ್ತೆ ಮತ್ತೆ ಕಂಡನು. ಆದರೆ ಆಕೆಯ ಬಗೆಗೆ ಆತನ ಮನಸ್ಸು ಮಾತ್ರ ಕುದಿಯುತ್ತಿತ್ತು. ಜಾನಕಿ ದೇವಿಯು ತನ್ನ ಎಲ್ಲ ಅತ್ತೆಯರನ್ನು ಕಂಡು ಅಮಿತಾನಂದದಿಂದ ಅವರ ಪಾದಗಳಿಗೆ ಅಭಿವಾದನಗೈದಳು. ಅವರೆಲ್ಲರೂ ಅವಳ ಕುಶಲವನ್ನು ಕೇಳುತ್ತಾ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿದರು. ತಾಯಂದಿರೆಲ್ಲರೂ ಶ್ರೀ ರಘುನಾಥನ ಮುಖ ಕಮಲವನ್ನು ನೋಡುತ್ತಾ ಇದ್ದಾರೆ. ಅವರ ಕಂಗಳಲ್ಲಿ ಪ್ರೇಮಾಶ್ರುಗಳು ತುಂಬಿ ಬಂದವು. ಆದರೆ ಮಂಗಳ ಸಮಯವೆಂದರಿತು ಅವನ್ನು ತಡೆಯುತ್ತಿದ್ದರು. ಬಂಗಾರದ ಹರಿವಾಣಗಳಲ್ಲಿ ಆರತಿ ಎತ್ತಿದರು. ಮತ್ತೆ ಮತ್ತೆ ಪ್ರಭುವಿನ ಮಂಗಳ ಶ್ರೀ ವಿಗ್ರಹವನ್ನು ನೋಡುತ್ತಿದ್ದರು. ಕಣ್ಣು ತಣಿಯವು. ಅವರು ಶ್ರೀರಾಮನಿಗೆ ಅನೇಕ ವಿಧದಿಂದ ನಿವಾಳಿಸಿ ತೆಗೆದರು. ಅವರ ಹೃದಯ ಪರಮಾನಂದ ಭರಿತವಾಗಿತ್ತು. ಕೌಸಲ್ಯಾದೇವಿಯು ದಯಾಸಾಗರನು ರಣಧೀರನೂ ಆದ ಶ್ರೀರಾಮನನ್ನು ಪದೇ ಪದೇ ತದೇಕ ದೃಷ್ಟಿಯಿಂದ ನೋಡುತ್ತಿದ್ದಳು. ನನ್ನ ಇಬ್ಬರು ಕುಮಾರರು ಅತ್ಯಂತ ಸುಕುಮಾರರು. ಆ ರಾಕ್ಷಸರು ಮಹಾಸುಭಟರು, ಚಂಡ ಬಲಶಾಲಿಗಳು. ಅವರನ್ನು ದುಷ್ಟ ರಾವಣನನ್ನು ಇವರು ಹೇಗೆ ವಧಿಸಿದರು ಎಂದು ಆಲೋಚಿಸುವಳು. ಸೀತಾ ಲಕ್ಷ್ಮಣ ಸಹಿತ ಶ್ರೀ ರಾಮಚಂದ್ರನನ್ನು ಕಣ್ತುಂಬ ನೋಡಿ ಕೌಸಲ್ಯಾದೇವಿಯ ಮನಸ್ಸು ಪರಮಾನಂದದಲ್ಲಿ ಮಗ್ನವಾಯಿತು. ಅವಳ ಶರೀರವು ಪದೇ ಪದೇ ಪುಳಕಗೊಳ್ಳುತ್ತಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮ್ 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 ಶ್ರೀರಾಮ್.